ನಿಂಗಿನ್ನ ಬೇರೆ ಏನ್ ಸಿಗಲ್ಲ. ಏ ಅದು ಅಡ್ಡ ಐತೆ, ಅಡ್ಡ ಬರ್ತದ, ನಾನೇನ್ ಮಾಡ್ಲಿ? ನಮ್ ಚಂದಗೆ ಜೀವದ ಮೇಲೆ ಎಷ್ಟು ಆಸೆ ಐತೆ ನೋಡಿ. ಇಲ್ಲ ಮತ್ತೆ ಕೈ ಮೇಲೆ ಬಂದ್ಬಿಟ್ರೆ ಕೈ ಮೇಲೆ ಹೆಂಗ್ ಬರ್ತದ ಅಲೇ? ಯಾವ್ರವ್ರು ಏನು ಅಂತ ಹೇಳಿ ದೀಕ್ಷಾ ಅವ್ರೆ, ಏನು ಅಂತ ಹೇಳಿ. ನೀವು ಅನ್ಸ್ತೈತೆ ಪ್ರಿಪ್ರೇಷನ್ ಏನ್ ಅನ್ಸ್ತೈತೆ ಅಂದ್ರೆ ನೀವು ಮಾಡ್ತಾರಲ್ಲ ನಾನು ನಾವ್ ಸ್ಟ್ಯಾಂಡ್ ಎಲ್ಲ ತಂದು ಕೂರ್ಸಲ್ಲ, ಈ ತರ ಹೋಮ್ ಮೇಡ್ ಸ್ಟ್ಯಾಂಡ್. ಬೆಳಿಗ್ಗೆ ಬೇಗ ಎದ್ದಿರೋದಕ್ಕೆ ಕಣ್ಗಳೆಲ್ಲ ಊದ್ಕೊಂಡವೆ, ನಿದ್ದೆ ಇಲ್ದಿರೋದು ನನ್. ನೋಡು ಸ್ನಾನ ಮಾಡಿಲ್ಲ ಏನಿಲ್ಲ ಹಾಕೊಳ್ಳಕ್ಕೆ. ಪುಟ್ಲಕ್ಷ್ಮಿ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ವರಮಹಾಲಕ್ಷ್ಮಿ ಪ್ರಿಪರೇಷನ್ ಮಾಡ್ತಿದೀವಿ. ಸೊ ಈಗೆಲ್ಲ ಸ್ಟಾರ್ಟ್ ಮಾಡಿದೀವಿ ಹಿಂದಿನ ದಿವಸನೇನೆ. ಈಗ ಹೆಂಗೆಲ್ಲ ಪ್ರಿಪರೇಷನ್ ಮಾಡ್ತೀವಿ, ಏನ್ ಮಾಡ್ತೀವಿ ಅಂತೆಲ್ಲ ತೋರ್ಸ್ಕೊಂಡ್ ಕೊಡ್ತೀವಿ. ನೋಡಿ ಇಲ್ಲಿ ಮಾಯ್ ಮಾಡು ಫಸ್ಟ್. ಪೂರ್ತಿ ನೋಡು, ಇಲ್ಲಿ ಪೂರ್ತಿ ನೋಡ್ಬಿಟ್ಟು ಆಯ್ ಮಾಡ್ಬೇಕು. ನಾನು ಹ್ಮ್ ಅದೆಲ್ಲ ಟೇಪು ನಮ್ಮಮ್ಮ ಅವ್ರ ಒರಿಜಿನಲ್ ಓಜಿ ಕಾಸ್ಟ್ಯೂಮ್ ಹಾಕೊಂಡ್ ನಿಂತವ್ರೆ. ಎಲ್ಲರಿಗೂ ತೋರ್ಸು ನೀನ್ ಓಜಿ ಕಾಸ್ಟ್ಯೂಮ್ ಹೆಂಗೈತೆ ಅಂತ. ಹಲೋ ಚಂದನ್, ಹೇಳಿ ಹೆಂಗ್ ಅನ್ಸ್ತೈತೆ ಪ್ರಿಪ್ರೇಷನ್? ಏನ್ ಅನ್ಸ್ತೈತೆ ಅಂದ್ರೆ ನೀವು ಮಾಡ್ತಾರಲ್ಲ ನಾನು ಇದು ಒರ್ಸಿ ಎಷ್ಟು ಕುತ್ಕೋತದೆ ಅಂತ ನೋಡಿ. ಎಲ್ಲಿ ಗೊತ್ತಾ, ಈಗ ನಾವು ಇಲ್ಲಾಂದ್ರೆ ದೇವ್ರನ್ನ ಕೂರ್ಸ್ಬಿಟ್ಟು ನೋಡಿ ಇಲ್ಲಿ ಬುಡಕ್ ಹಾಕ್ಬಿಡೋಣ. ಇಲ್ಲಿ ಸೆಟ್ ಮಾಡಿ ಇದು ನೋಡಿ ಕರೆಕ್ಟ್ ಆಗಿ ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ಹೆಂಗ್ ಬರುತ್ತೆ ಅಂತೆಲ್ಲ ಫುಲ್ ಸೆಟಪ್ ಮಾಡ್ತಿದೀವಿ. ನೋಡಿ ಫಸ್ಟ್ ನಾವು ಅವಾಗಿಂದ ಕೂರ್ಸೋದ್ ಹೆಂಗೆ ಅಂದ್ರೆ, ನಾವು ಫಸ್ಟ್ ಒಂದ್ ದೊಡ್ಡ ಬಿನ್ಗೆ ಇಕ್ತೀವಿ, ಆ ಬಿನ್ಗೆ ಮೇಲೆ ಸಣ್ಣ ಬಿನ್ಗೆ ಇಕ್ಕೋದು. ನಮ್ಮಮ್ಮ ಎಲ್ಲ ಸೆಟ್ಟಿಂಗ್ ಮಾಡ್ತಾವ್ರೆ ಇಟ್ಕೊಳಕ್ಕೆ. ನಾವ್ ಯಾವಾಗ್ಲೂ ಹಿಂಗೆ ಕೂರ್ಸೋದು. ಹೆಂಗಪ್ಪಾ ಅಂದ್ರೆ ಬಿನ್ಗೆ ಮೇಲೆ ಇನ್ನೊಂದ್ ಬಿನ್ಗೆ ಕೂರ್ಸೋದು. ಕೆಲವರೆಲ್ಲ ಸ್ಟ್ಯಾಂಡ್ ತಂದು ಕೂರ್ಸ್ತಾರೆ ಅಲ್ವಾ ನಮ್ಮ? ನಾವ್ ಸ್ಟ್ಯಾಂಡ್ ಎಲ್ಲ ತಂದು ಕೂರ್ಸಲ್ಲ, ಈ ತರ ಹೋಮ್ ಮೇಡ್ ಸ್ಟ್ಯಾಂಡೇ ಮಾಡ್ಕೊಂಡಿದೀವಿ ನಾವು. ನಾಟಿ ವೈದ್ಯರು. ನಾಟಿ ಸ್ಟೈಲ್ ಅಲ್ಲಿ ಈ ತರ ಹಿಂಗೆ ಚೊಂಬು ದೊಡ್ಡ ಬಿನ್ಗೆ ಮೇಲೆ ಸಣ್ಣ ಬಿನ್ಗೆ ಇಕ್ಕೋದು. ಚಿಡಿನ್ ನೀರು ಇಕ್ಕಿದೀವಿ. ಚೊಂಬು ಅಳ್ಳಾಡ್ಬಿಡ್ತದೆ ಅಂತ ಇಕ್ಕಮ್ಮ ಇವಾಗ. ಬೇಡ ಇದು ಸರ್ ತಗೊಳ್ಳಿ. ಪ್ರೆಸ್ ಮಾಡ್ಬಿಡು. ಸಾಕ್ಬಿಡ. ನೋಡಿ ಹಿಂಗೆ ಇಷ್ಟೇ. ಯಾವ ಸ್ಟ್ಯಾಂಡು ಬೇಡ, ಯಾವ್ದು ಇದನ್ನು ಬೇಡ, ಏನು ಬೇಡ. ಈಗ ನೋಡಿ, ಈಗ ಗ್ರಿಪ್ಗೋಸ್ಕರ ಈ ತರ ಹಿಂಗೆ ಟೈಯಿಂಗ್ ದಾರದಲ್ಲಿ ಕಟ್ತಿದೀವಿ. ನೋಡಿ ಆರ್ಟಿಸ್ಟ್ ಇಬ್ರು ಒಂದೇ ಫ್ರೇಮ್ ಅಲ್ಲಿ ಕಾಣಿಸ್ತಾರ. ಹಿಂದೆ ಇದು ವಾಲ್ಕೊಬಿಡುತ್ತಮ್ಮ. ಏನು ಇದು ಸೆಟಪ್ ಲಕ್ಷ್ಮಿ ಕೂರ್ಸೋ ಅಂತದ್ದು ರೆಡಿ ಆಗಿದೆ. ನಾವೆಲ್ಲ ಟೇಪು, ದಾರ, ಕಡ್ಡಿ ಎಲ್ಲ ಕಟ್ಟಿ, ಸೊ ಇನ್ನು ಈ ಬಿಂದಿಗೆಗೆ ಹಾಕ್ಬೇಕಾಗಿರೋ ಐಟಮ್ಸ್ ರೆಡಿ ಆಗ್ಬೇಕು. ನೋಡಿ ಇಷ್ಟು ಐಟಮ್ಸ್ ನಾವು ಬಿಂದಿಗೆಲಿ ಹಾಕೋದು ಎಲ್ಲ: ಖರ್ಜೂರ, ಬಾದಾಮಿ, ಆಮೇಲೆ ಕಲ್ಸಕ್ರೆ, ಕಾಯಿನು, ದ್ರಾಕ್ಷಿ, ಆಮೇಲೆ ಇದೇನು ಗೋಡಂಬಿ, ಅಲ್ಲಿ ಇದ್ಯಾದಮ್ಮ ಇದು ಲವಂಗದ್ದು ಬೇರ್ನ ಎಲ್ಲ ಒಂದೊಂದು. ಗಿಡ ಬೆಳೆಯುತ್ತಾ ನಮ್ಮಮ್ಮ? ಗಿಡ ಬೆಳೀತದೆ. ಈ ಗಿಡದಿಂದ ನಾವು ಲವಂಗ ಎತ್ಕೋತೀವಿ 3 ದಿವಸಕ್ಕೆ. ಇಷ್ಟನ್ನ ನಾವು ಹಾಕೋದು. ಇದಕ್ಕೆ ಹಾಕ್ಬಿಟ್ಟು ನೀನು ನೀರು ಐತಿ ಅದಕ್ಕೆ ತುಂಬಾ. ಲಾಸ್ಟ್ ಅಲ್ಲಿ ಏನಾಗ್ತದೆ? ಮಣಿ ಬಿಚ್ಚಲೇನ ಹಾಕಿರೋದು ಲಾಸ್ಟ್ ಅಲ್ಲಿ, ಆಯ್ತಾ? ಹೇಳು, ಕರೆಕ್ಟ್ ಆಗಿ ಹೇಳಲ್ಲಿ. ಕರಿಮಣಿ ಬಿಚ್ಚಲೆ ಅಲ್ಲ ಹೇಳು. ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಕೆಲವ್ರು ಪಕ್ಕದಲ್ಲಿ ಇಕ್ತಾರೆ, ದೇವ್ರ ಪಕ್ಕದಲ್ಲಿ ಇಕ್ತಾರೆ. ಏನಕ್ಕೆ ಎಂತಾನು ಅಂದ್ರೆ ಕತ್ರಿ ಅಲ್ಲೇ ಐತೆ. ನಮ್ ಚಂದಗೆ ಜೀವದ ಮೇಲೆ ಎಷ್ಟು ಆಸೆ ಐತೆ ನೋಡಿ. ಇಲ್ಲ ಮತ್ತೆ ಕೈ ಮೇಲೆ ಬಂದ್ಬಿಟ್ರೆ ಕೈ ಮೇಲೆ ಹೆಂಗ್ ಬರ್ತದ ಅಲೇ? ತಲೆ ಮೇಲೆ ಬರ್ತದೆ. ನೋಡಿ ಇದು ನಮ್ಮ ಸೀರೆ ಎಲ್ಲೆಲ್ಲೂ ಸೀರೆ ಅಂತ. ಹೆಂಗೈತೆ ಕಮೆಂಟ್ ಮಾಡಿ. ನಮ್ ಸೀರೆ ಹೆಂಗೈತೆ? ಲಕ್ಷ್ಮಿ ಸೀರೆ. ಇಲ್ಲೋಡಿ ಲಕ್ಷ್ಮಿ ಉಟ್ಕೊಳಕ್ ಮುಂಚೆ ಲಕ್ಷ್ಮಿಗೆ ಇದು ಜಾಕೆಟ್. ಅದಕ್ಕೆ ನೀವೇ ಹಾಕೋಬಿಟ್ರಾ ಫಸ್ಟ್?
ಸನ್ಮಾನ ಮಾಡು. ಅವ್ರಿಗೆ ಅವರೇ ಸನ್ಮಾನ ಮಾಡ್ಕೊತಾರೆ. ಸೆಲ್ಫ್ ಸನ್ಮಾನ. ನಮ್ಮ ಅಮ್ಮ ಸ್ಪೆಷಲ್ ಹ್ಯಾಕ್ ಕೇಳ್ಕೊಂಡ್ ಕೊಡ್ತಾರೆ ಎಲ್ಲಾರ್ಗು ಹೆಂಗ್ ಸೀರೆ ಉಡ್ಸೋದು ಅಂತ. ಇದೇ ವರ್ಷ ನಮ್ಮ ಅಮ್ಮ ಯಾರ ಮನೆಗೂ ಹೋಗಿಲ್ಲ ಸೀರೆ ಉಡ್ಸಕ್ಕೆ. ಈ ವರ್ಷ ಯಾರ ಮನೆಗೆ ಹೋಗಿಲ್ಲ ಇನ್ನ? ಇಲ್ಲ ಅಂದ್ರೆ ಪ್ರತಿ ವರ್ಷ ಎಲ್ಲಾರ ಮನೆಗೂ ಸೀರೆ ಸೀರೆ ಉಡ್ಸಕ್ ಬಂದು ಆಮೇಲೆ ನಮ್ಮ ಮನೆಗ್ ಸೀರೆ ಉಡ್ಸೋದು ಲಾಸ್ಟ್. 1 ಗಂಟೆ ನಮ್ಮ ಮನೆಗೆ ಸೀರೆ. ಈ ಸತಿ ಯಾರು ಬರ್ಲಿಲ್ಲ. ಈ ಸತಿ ಎಲ್ಲ ಮೊಬೈಲ್ ಐತಲ್ಲ ಎಲ್ಲ ಅವ್ರವ್ರ ಮನೆಯಲ್ಲೇ ನೋಡ್ಕತಾರೆ, ಯೂಟ್ಯೂಬ್ ಅಲ್ಲಿ ನೋಡ್ತಾರೆ, ಉಡ್ಸ್ತಾರೆ. ಬಿಡು ಕಣ್ಣ. ಇಲ್ಲ ನೋಡಿ ಗೈಸ್, ಇಲ್ಲಿ ಇನ್ನು ಹಿಂಗ ಹಾರ ತೋಮಾಲೆ ತರ ಮಾಡಿ ನಿಕ್ಕೋನೆ. ನಾನು ಹೋಗಿ ಬಂದು ನಾನು ಅದಕ್ಕೆ ಡಿಚ್ಚಿ ಹೊಡಿತೀನಿ. ನಿಂಗಿನ್ನ ಬೇರೆ ಏನ್ ಸಿಗಲ್ವಲ್ಲ ಅದಕ್ಕೆ. ಅದು ಅಡ್ಡ ಐತಿ, ಅಡ್ಡ ಬರ್ತದ, ನಾನೇನ್ ಮಾಡ್ಲಿ. ನೋಡಿ ಸೀರೆ ಎಲ್ಲ ನೆರಿಗೆ ಎಲ್ಲ ಇಟ್ಟು ದೇವರಿಗೆ ಸೀರೆ ಉಡ್ಸಕ್ಕೆ ರೆಡಿ ಮಾಡ್ತಾವ್ರೆ. ನಾವು ದೇವ್ರಿಗೆ ಉಡ್ಸಿರಿ ನೀನು? ದೇವ್ರಿಗೆ ಉಡ್ಸಕ್ಕೆ ಅಂತಾನೆ ತರ್ಸಿರೋದು. ನಿನ್ ಮಗಳು ಉಡಿಸ್ತಾರ? ನನ್ ಮಗಳಿಗೆ ಉಡ್ಸೋ ಟೈಮಲ್ಲಿ ಉಡ್ಸ್ತೀವಿ, ತಗೋ, ತಲೆ ಕೆಡ್ಸ್ಕೊಬೇಡ. ಅಲ್ವೇನಮ್ಮ? ನಾನೇ ಕೊಡ್ಬೇಕು. ಬ್ಯಾಕ್ ಗ್ರೌಂಡ್ ತೋಮಾಲೆ ಬ್ಯಾಕ್ ಗ್ರೌಂಡ್. ಇದಕ್ಕೆಲ್ಲ ಇದು ಸ್ಟಿಕ್ಕರ್ಸ್. ಏನ್ ಸ್ಟಿಕ್ಕರ್ಸ್ ಚಂದ ಇದು? ಸ್ಟಿಕ್ ಆನ್ ಅನ್ಸ್ಬಿಟ್ಟು ಅದಕ್ಕೆ ತೋಮಾಲೆ ಹಾಕ್ತಾವನೆ. ಈಗ ಇಲ್ಲಿ ನಮ್ಮಮ್ಮ ಎಲ್ಲ ಪ್ಲೇಟ್ ಮಾಡ್ಸ್ಕೊಂಡವ್ರೆ, ಎಲ್ಲ ಪಿನ್ ಮಾಡ್ಕೊಂಡವ್ರೆ. ಪಿನ್ ಮಾಡ್ಕೊಂಡು ಈಗ ಈಸಿಯಾಗಿ ಹೆಂಗೆ ಉಡ್ಸೋದು ಅಂತ ತೋರಿಸ್ತಾರೆ. ಬಿಹೈಂಡ್ ಕ್ಯಾಮ್ರಾ ಯಾರಿದೀವಿ ಅಂದ್ರೆ ಇಲ್ಲಿ ನೋಡಿ. ಸ್ಮೈಲ್ ಮಾಡು ದೀಕ್ಷಲ್ಲಿ, ಹಾಯ್ ಮಾಡು. ಈಗ ಮಮ್ಮಿ ಸೀರೆ ಹೆಂಗ್ ಉಡ್ಸೋದು ಅಂತ ಹೇಳ್ಕೊಂಡ್ ಕೊಡು. ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ಆಗಿ ತೋರ್ಸ್ಕೊಂಡ್ ಕೊಡ್ತಾರೆ. ಇರು ಒಂದ್ ನಿಮಿಷ ಇರು. ಜೋರಾಗಿಳು. ಫಸ್ಟ್ ಉಡ್ಸರ್ಗ್ನ ಹಿಂಗೆ 1 ರೌಂಡ್ ಉಡ್ಸೋರೆ. ಉಡ್ಸರ್ಗು 1 ರೌಂಡ್ ಉಡ್ಸಾದ್ಮೇಲೆ ಆಯ್ತು. ಉಡ್ಸರ್ಗ್ನ ಇವಾಗ ಟೈಟ್ ಆಗಿ ಇಲ್ಲಿ ಮುಂಚೆನೆ ಕಟ್ಟಿದೀವಲ್ಲ ಬಿಂದಿಗೆಗೆ, ಅದಕ್ಕೆ ದಾರಕ್ಕೆ ನಾವು ಸಿಕ್ಸಿದೀವಿ. ಈಗ ನೆಕ್ಸ್ಟ್ ಬಂದು ಸೆರ್ಗ್ನ ಸುತ್ತಿ 1 ರೌಂಡ್ ಸುತ್ಕೊಂಡು ಮಾಮೂಲಿ ನಾವ್ ಹೆಂಗೆ ಉಟ್ಕೋತೀವೋ ಹಂಗೆ ಉಡ್ಸ್ತವ್ರೆ. ನಾವು ಮುಂಚೆನೆ ಪ್ಲೇಟ್ಸ್ ಎಲ್ಲ ಪಿನ್ ಮಾಡ್ಕೊಂಡಿರೋದಕ್ಕೆ ನಮ್ಗೆ ಆರಾಮಾಗಿ ನೆರಿಗೆ ಎಲ್ಲ ನಮ್ ಕೌಂಟ್ ಎಲ್ಲ ನೀಟಾಗಿ. ಲಾಸ್ಟ್ ಇಯರ್ ಹಿಂಗೆ ಡೆಕೋರೇಷನ್ ಮಾಡ್ಬೇಕಾರೆ ಚಿಗವ ಬಂದ್ ಕೂತ್ಕೊಂಡೆ ಅದಕ್ಕೋದ ನಾನು ಮಾಡ್ತೀನಿ. ಚಿಗವ ಬಂದಿತ್ತಾ? ಡೆಕೋರೇಷನ್ ಮಾಡೋ ಟೈಮಲ್ಲಿ ಎಲ್ಲ ಚಿಗವ ಬಂದಿತ್ತು. ಲೇಯರ್ ಬರಕ್ಕೆ ಈ ತರ ಎಲ್ಲ ರೆಡಿ ಮಾಡ್ಕೊತಿದ್ವಿ. ಫಸ್ಟ್ ಇದೊಂದ್ಸ ಬಾರ್ಡರೇ 2 ಲೇಯರ್ ಕಾಣಂಗೆ ಅಲ್ಲನಮ್ಮ. ಈಗ ಅದನ್ನ ಕಟ್ಬಿಡೋದಾ? ಅದ್ ಕಟ್ಟಿ ಆಮೇಲೆ ಅದ್ರ ಮೇಲೆ ಇನ್ನೊಂದ್ ಬಿಡೋದು. ನೆರಿಗೆನ ಸ್ವಲ್ಪ ಲೂಸ್ ಆಗಿ ಕಟ್ಟಿ ಆಮೇಲೆ ನಮ್ಗೆ ಫುಲ್ ನೆರಿಗೆನ ಕಳ್ಸೋದು. ತುಂಬಾ ಹರಡಾದ್ಮೇಲೆ ಟೈಟ್ಗೆ ಬಿಗಿಯಾಗಿ ಕಟ್ಬಿಟ್ರೆ ಆಗೋಯ್ತು. ನೋಡಿ ಅಷ್ಟೇ ಆಗೋಯ್ತು. ಈ ಕೆಳಗಡೆನ ಪಿನ್ನ ಬಿಚ್ಚೋರೆ ಅದನ್ನ ಹಂಗೆ ಹರಡಾದ್ಮೇಲೆ ಹಿಂಗೆ ಎಲ್ಲ ಮೇಲ್ಗಡೆ ಕೆಳಗಡೆ ಎಲ್ಲ ನೀಟಾಗಿ ಹರಡಾದ್ಮೇಲೆ ಈ ತರ ಸರಿ. ಮೇಲ್ಗಡೆದನ್ನು ಹಂಗೆ ಪಿನ್ ಬಿಚ್ಬಿಟ್ಟು ಈಗ ಇದು ಡಬಲ್ ಸ್ಟೆಪ್ ಆಗುತ್ತೆ. ಕಟ್ಟಿರೋದು ಏನಕ್ಕೆ ಅಂದ್ರೆ ಒಂದೊಂದೇ ಪ್ಲೇಟ್ಸ್ ನ ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಹಿಂಗೆ ಫುಲ್ ಸ್ಪ್ರೆಡ್ ಮಾಡ್ಕೊಂಡ್ರೆ ಲಕ್ಷ್ಮಿ ಕೂರ್ಸಿರೋದು ಚೆನ್ನಾಗ್ ಕಾಣಿಸುತ್ತೆ. ಎಲ್ಲ ಸ್ಯಾರಿನೂ ಚೆನ್ನಾಗ್ ಕಾಣಿಸುತ್ತೆ. ಸರಿ ಕರೆಕ್ಟ್ ಆಗಿತ್ತಳಮ್ಮ. ದೇಕೆ ಅಲ್ಲೊಂದ್ ಕಡೆ ಉಲ್ಟಾ ಬಂದೈತೆ. ಅಷ್ಟೇ. ಈಗ ಸರಿ ಬಂತಲ್ಲ. ಅಲ್ಲಿ ಮಡ್ಚ್ಕೊಂಡಿರೋದಕ್ಕೆ ಉಲ್ಟಾ ಬಂದಿದ್ದೀರಿ. ಅಷ್ಟು ಮುಗೀತು. ಈಗ ಸೆರಗನ್ನ ಹಾಕಿದ್ರೆ ಸ್ಯಾರಿ ಡ್ರೇಪಿಂಗ್ ಆಗೋಯ್ತು ಲಕ್ಷ್ಮಿದು. ಈಗ ನಾವು ಡಬಲ್ ಸೈಡ್ ಸೆರಗ ಹಾಕ್ತಿವಿ ನೋಡಿ. ಈಗ ಸೆರಗು ಡಬಲ್ ಸೈಡ್ ಬರುತ್ತೆ. ಡಬಲ್ ಸೈಡ್ ಈ ತರ ಹಿಂದೆ ಒಂಚೂರು ಹೋಗಿ ಮುಂದೆ ಈ ತರ ಹಿಂಗೆ ಬಿನ್ಗೆ ಎಲ್ಲ ಫುಲ್ ಏನು ಕಾಣಿಸಲ್ಲ. ಡಬಲ್ ಸೈಡ್ ಸೆರಗ ಹಾಕಿದ್ರೆ ಬಿನ್ಗೆ ಏನು ಕಾಣಿಸಲ್ಲ, ನೀಟಾಗಿ ಕವರ್ ಆಗುತ್ತೆ ಎಲ್ಲಾನು. ಸೆರಗ 2 ಕಡೆನೂ ಹಾಕಿದ್ರೆ ಬಿನ್ಗೆನು ಕಾಣಲ್ಲ, ಏನು ಕಾಣಲ್ಲ. ಇಷ್ಟು ನೀಟಾಗಿ ಎಲ್ಲ ಸೆರಗು ನೆರಿಗೆ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತದೆ ನೋಡಿ. ಇದು ಡಬಲ್ ಸೆರಗು, ಡಬಲ್ ನೆರಿಗೆ. ಈ ತರ ಡಬಲ್ ನೆರಿಗೆ ಇಟ್ಕೊಂಡು ನೀಟಾಗಿ ಎಲ್ಲ ಐರನ್ ಮಾಡುತ್ತಾರೆ. ನೀಟಾಗಿ ಇಕ್ಕಿದ್ರೆ ಆಗುತ್ತೆ. ಫೈನಲ್ ಆಗಿ ನೋಡಿ ಈ ತರ ರೆಡಿ ಆಗಿ ಡಾಬ್ ಹಾಕಿ ಎಷ್ಟು ನೀಟಾಗೈತಿ. ಆರ್ಟಿಸ್ಟ್
ಶಕುಂತಲಾ ಅವರು ಇವ್ರು ಸಣ್ಣ ಸಣ್ಣ ಆರ್ಟಿಸ್ಟ್ ಅವ್ರ ಸಣ್ಣ ಸರಿನಾ? ಸರಿ ಆಯ್ತು. ಹಂಗೆ ಥಮ್ಸ್ ಅಪ್ ಕೊಟ್ಬಿಟ್ಟು ಈ ಕಡೆ ಸ್ಮೈಲ್ ಮಾಡು. ಈ ಕಡೆ ಸ್ಮೈಲ್ ಮಾಡುವಂತೆ. ಪ್ಲೀಸ್ ಕಾಂಟ್ಯಾಕ್ಟ್ ಶಕುಂತಲಾ ಶಕುಂತಲಮ್ಮ. ನಂಬರ್ ಅಷ್ಟೇ, ಬೇಕು ಅಂದ್ರೆ ಕಾಮೆಂಟ್ ಮಾಡಿ ಅಷ್ಟೇ. ನೀನು ಫೇಮಸ್ ಆಗೋಗ್ತಿಲ್ಲಮ್ಮ. ನಮ್ಮಮ್ಮ ಹೆಂಗಿರ್ಬೇಕು ಹಂಗೆ ಇರ್ಲಿ ಅಂತ. ಲಕ್ಷ್ಮಿ ರೆಡಿ. ಬ್ಯಾಕ್ ಗ್ರೌಂಡ್ ನ ಈಗ ರೆಡಿ ಮಾಡ್ತಾ ಇದೀವಿ ನೋಡಿ. ಸ್ಟಿಕಾನ್ ಅಂಟಿಸಿದಾನೆ ಈ ತರ ಗ್ಯಾಪ್ ಅಲ್ಲಿ. ಈ ಸ್ಟಿಕಾನ್ ಅಂಟಿಸ್ಬಿಟ್ಟು ಅದಕ್ಕೆ ತೋಮಾಲೆ ರೆಡಿ ಮಾಡ್ಕೊಂಡಿರೋದನ್ನ ಈ ತರ ಕಟ್ ಮಾಡ್ಬೇಕು. ಇಲ್ಲ ಚಾಕು ಕೊಟ್ಬಿಡಿ, ಹೋಗಿ ಕಟ್ ಮಾಡ್ಬಿಡ್ತೀನಿ ಆಮೇಲೆ. ನಮ್ಮ ಲಕ್ಷ್ಮಿಗೆ ಜಡೆ ಜಡೆ ಬಿಲ್ಲೆ ಜಡೆ ಜಡೆ ಬಿಲ್ಲೆ ತೋರ್ಸು. ಉಲ್ಟಾ ಆಗೋಯ್ತು. ಜಡೆ ಬಿಲ್ಲೆ ರೆಡಿ ನೋಡಿ. ಥರ್ಡ್ ಒನ್ ಮೇಲೆ ಕೆಳ ಆಯ್ತಾ? ಇದೊಂದ್ ಸ್ವಲ್ಪ ಉದ್ದಕ್ಕೈತೆ, ಇದು ಕೆಳಗ್ ಬಂತು ಅಷ್ಟೇ. ಇದು ಇದೇನಮ್ಮ? ಇದು ಇದಾಗ್ತಿರೋದು ಬಳೆ ಬಿಚ್ಚಲೆ, ಬಳೆ ಮಲ್ಲಾರ ಅಂತ. ಅಯ್ಯಪ್ಪ, ನಾವು ಡೌನ್ ಏನು ಇದು ಕಾರ್ಪೊರೇಟ್ ಮಾಡ್ತಿಲ್ಲ, ಎತ್ಕಂಡೆ ವಿಡಿಯೋ ಮಾಡ್ತಿದೀವಿ. ಇವ್ರನ್ನ ಎಲ್ಲೂ ಇರ್ತಿಲ್ಲ ಇವ್ರು. ವಿಚಾರಿಸಿ ಇವ್ರು ಏನು ಅಂತ ಹೇಳಿ. ತೀಕ್ಷಾ ಅವ್ರೆ ಏನು ಅಂತ ಹೇಳಿ ನೀವು. ಆಯ್ತು, ಪ್ರಿಪ್ರೇಷನ್ ಇಷ್ಟೇ ಮಾಡೋದು. ಹಿಂದಿನ ದಿವಸ ರಾತ್ರಿ ಹಿಂದೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್, ಆಮೇಲೆ ಲಕ್ಷ್ಮಿಗೆ ಸೀರೆ ಉಡ್ಸಿ ಒಂದ್ ಸ್ವಲ್ಪ ಒಡವೆ ಹಾಕಿ ಅಷ್ಟ್ ಮಾಡಿ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಎದ್ದು ಏನೆಲ್ಲ ತಯಾರಿ ಮಾಡ್ತೀರಾ ಅಂತ ನಾಳೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. Until then, see you. Bye-bye. The next day. So ಎಲ್ರಿಗೂ ವೆಲ್ಕಮ್. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಈಗ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಜೋಡಿಸ್ಕೊಂಡಿದೀವಿ. ತಟ್ಟೆಗೆಲ್ಲ ನಾನು ಹೂವು ಎಲ್ಲ ತೆಗ್ದಿಕ್ಕಿದೀವಿ. ಈಗ ಪೂಜೆ ಸ್ಟಾರ್ಟ್ ಮಾಡೋದನ್ನ ಬಾಕಿ ಇದೆ. ಅಮ್ಮ ಒಳಗಡೆ ದೇವ್ರ ಮನೆಲ್ಲ ರೆಡಿ ಮಾಡಿದ್ದಾರೆ. ಈಗ ಜಸ್ಟ್ ಕ್ವಿಕ್ ಆಗಿ ಗೆಟ್ ರೆಡಿ ವಿತ್ ಮೀ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮನೆ ಮುಂದಿರೋ ರಂಗೋಲಿ ನಮ್ಮಮ್ಮ ಹಾಕಿರೋದು. ಬೆಳಗ್ಗೆನೆ ಎದ್ದು ಇಲ್ಲಿಗೆ ಬಂದ್ರೆ ಹೊಸ್ಲಿಗೆಲ್ಲ ಪೂಜೆ ಮಾಡಿ ಎಲ್ಲ ದೇವ್ರಿಗೆಲ್ಲ ರೆಡಿ ಮಾಡ್ತವ್ರೆ. ಈಗ ಒಂದೊಂದೇ ಹೂವು ಎಲ್ಲ ಮುಡಿಸ್ತವ್ರೆ. ಫಸ್ಟ್ ಕನಕಾಂಬರ ಕಳ್ಸಕ್ಕೆ. ಹಾಯ್ ಮಾಡಿ ಮಮ್ಮಿ. ಹಾಯ್. ಹ್ಯಾಪಿ ವರಮಹಾಲಕ್ಷ್ಮಿ. ಹ್ಯಾಪಿ ವರಮಹಾಲಕ್ಷ್ಮಿ. ಸರಿ, ಗೆಟ್ ರೆಡಿ ವಿತ್ ಮೀ ಕ್ವಿಕ್ ಆಗಿ. ಫಸ್ಟ್ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಮೇಕಪ್ ಕಿಟ್. ಬೆಳಿಗ್ಗೆ ಬೇಗ ಎದ್ದಿರೋದಕ್ಕೆ ಕಣ್ಗಳೆಲ್ಲ ಊದ್ಕೊಂಡವೆ, ನಿದ್ದೆ ಇಲ್ದಿರೋದು ನನ್ಗೆ. ಲಿಪ್ ಬಾಮ್. ಸೊ ನೆಕ್ಸ್ಟ್ ಬಂದು ಏನಪ್ಪಾ ಅಂದ್ರೆ ಐಲೈನರ್ ಅಲ್ಲ, ಕಾಜಲ್. ಟೀಚರ್ ನನ್ನ ಪಿಣಿಸ್ತಿರಂಗ್ ಬ್ಲಶ್ ಕಲರ್ ಎಲ್ಲ ಹೋಗ್ತದೆ. ಲೈನರ್ ಏನು ಈಗ ನಾವು ಪೂಜೆ ಸ್ಟಾರ್ಟ್ ಮಾಡ್ಬೇಕು. ಆಲ್ರೆಡಿ ಲೇಟ್ ಆಗಿ ಹೋಗಿದೆ. ಹೇಗೆಲ್ಲ ವರಮಹಾಲಕ್ಷ್ಮಿ ವ್ರತ ಮಾಡ್ತೀವಿ ಅಂತ ನಿಮ್ಗೆಲ್ಲ ತೋರ್ಸ್ಕೊಂಡ್ ಕೊಡ್ತೀನಿ ನೋಡಿ. ಈಗ ಆಲ್ರೆಡಿ ಅಮ್ಮ ಎಲ್ಲ ರೆಡಿ ಮಾಡಿದ್ದಾರೆ. ಫುಲ್ ಫೈನಲ್ ಆಗಿ ಎಲ್ಲ ರೆಡಿ ಆಗಿದೆ. ದೇವ್ರಿಗೆಲ್ಲ ಅಲಂಕಾರ ಆಗಿ ಎಲ್ಲ ಆಲ್ಮೋಸ್ಟ್ ಆಗಿದೆ. ದೇವ್ರಿ ಇಲ್ಲಿ ಈಗ ಜಸ್ಟ್ ದೀಪ ಹಚ್ಚಿ ನಾವು ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ಅಷ್ಟೇ. ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಇವಾಗ ದೀಪ ಹಚ್ತಿದ್ದಾರೆ ನಮ್ಮಮ್ಮ. ಈಗ ನಾವು ಯೂಟ್ಯೂಬ್ ಅಲ್ಲಿ ಈ ವರಮಹಾಲಕ್ಷ್ಮಿ ವ್ರತ ಪೂಜೆ ವಿಧಾನನ ಪ್ಲೇ ಮಾಡ್ಕೊಂಡು ನಾವು ಪೂಜೆನ ಸ್ಟಾರ್ಟ್ ಮಾಡ್ತಿದೀವಿ. ಎವ್ರಿ ಇಯರ್ ಹಂಗೆ ಮಾಡೋದು. ಪ್ರತಿ ವರ್ಷನೂ ಅದೇ ತರನೇ ಅದ್ರಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಆನ್ ಮಾಡ್ಬಿಟ್ಟು ಅದರಲ್ಲಿ ಹೆಂಗ್ ಹೇಳ್ತಾರೋ ಆ ತರ ಮಾಡ್ತೀವಿ. ಎಲ್ಲ ರೆಡಿ ಮಾಡ್ಕೊಂಡಿದೀವಿ ನೋಡಿ. ಇದು ದಾರ ಕಟ್ಟೋದು, ಆಮೇಲೆ ಅರ್ಶಿನ ಕುಂಕುಮ, ಗಂಧ, ಆಮೇಲೆ ಎಲ್ಲ ರೆಡಿ ಆಗಿದೆ. ಸೊ ಈಗ ನಾವು ಪೂಜೆ ಸ್ಟಾರ್ಟ್ ಮಾಡಿ ಪೂಜೆ ಆದ್ಮೇಲೆ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತಿದ್ದೀನಿ.
ಪುಟ್ಲಕ್ಷ್ಮಿ ಓನ್ ಅನ್ಸ್ತತೆ ಹಬ್ಬ ಇವತ್ತು ಹಬ್ಬ ಹೊಸ ಬಟ್ಟೆ ಅಲ್ಲವಾ ಹೊಸ ಬಟ್ಟೆ ಚೀ ನೋಡಿ ನೋಡಿ ನೋಡು ಸ್ನಾನ ಮಾಡಿಲ್ಲ ಏನಿಲ್ಲ ಹಾಕೊಳ್ಳೋದಕ್ಕೆ ಎಲ್ಲ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಆಗಿದೆ ನೋಡಿ. ಈ ತರ ನಾವು ಮನೆಯನ್ನೆಲ್ಲ ಡೆಕೋರೇಟ್ ಮಾಡಿದೀವಿ. ಸೊ ಇಲ್ಲಿ ಬಂದ್ರೆ ಲಕ್ಷ್ಮಿ, ನಮ್ಮ ಮನೆ ಲಕ್ಷ್ಮಿ, ನಮ್ಮ ಅಮ್ಮ ಮನೇಲಿ ಹಿಂಗೆ ಮಾಡಿರೋದು. ಇಷ್ಟು ಫೈನಲ್ ಆಗಿದೆ, ಎಲ್ಲ ಪೂಜೆ ಎಲ್ಲ ಆಗಿದೆ. ಸೊ ನಾನು ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜಾ ಹಬ್ಬ ಹೆಂಗ್ ಮಾಡಿದ್ವಿ ಏನು ಅಂತ ನೀವೆಲ್ಲ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.